ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಒಬ್ಬರೇ ಡಾಕ್ಟರ್, ಒಬ್ಬರೇ ಡಿ ಗ್ರೂಪ್ ನೌಕರ. ಹೌದು, ಇದು ಬರೋಬ್ಬರಿ 90 ಹಳ್ಳಿಗಳ ಬಡವರ ಜೀವನಾಡಿಯಾಗಿರೋ ಸರ್ಕಾರಿ ಆಸ್ಪತ್ರೆಯೊಂದರ ದುಸ್ಥಿತಿ. ಸಿಬ್ಬಂದಿ ಇಲ್ಲದೆ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಈಗ ಅನಾರೋಗ್ಯ ಬಂದಿದೆ. ಹೀಗಾಗಿ ಕಾನ್ಸೂರು ಭಾಗದ ಜನರ ತಾಳ್ಮೆಯ ಕಟ್ಟೆ ಒಡೆದಿದ್ದು ಇಲಾಖೆಗೆ ರೆಡ್ ಲೈನ್ ಕೊಟ್ಟಿದ್ದಾರೆ. ಒಂದು ವೇಳೆ ವೈದ್ಯಕೀಯ ಸಿಬ್ಬಂದಿ ನೇಮಕವಾಗದಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ಸರ್ಕಾರಕ್ಕೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಗಡಿಭಾಗದಲ್ಲಿರುವ ಕಾನ್ಸೂರು ಸರ್ಕಾರಿ ಆಸ್ಪತ್ರೆಗೆ ಈಗ ಗ್ರಹಣ ಹಿಡಿದಿದೆ. ಕಳೆದ 2 ತಿಂಗಳಿನಿಂದ ಈ ಆಸ್ಪತ್ರೆಯಲ್ಲಿ ಕೇವಲ ಒಬ್ಬ ವೈದ್ಯರು ಮತ್ತು ಒಬ್ಬರೇ ಡಿ ದರ್ಜೆ ನೌಕರ ಮಾತ್ರ ಕೆಲಸ ಮಾಡ್ತಿದ್ದಾರೆ. ಸರ್ಕಾರ ಏನೋ ಉತ್ತಮ ವೈದ್ಯರನ್ನು ನೇಮಕ ಮಾಡಿದೆ, ಆದರೆ ಸಿಬ್ಬಂದಿಯೇ ಇಲ್ಲ ಅಂದಮೇಲೆ ಆ ಡಾಕ್ಟರ್ ಆದ್ರೂ ಏನ್ ಮಾಡೋಕೆ ಸಾಧ್ಯ? ಆಸ್ಪತ್ರೆಯಲ್ಲಿ ನರ್ಸ್ಗಳಿಲ್ಲ, ಲ್ಯಾಬ್ ಟೆಕ್ನಿಷಿಯನ್ ಇಲ್ಲ, ಫಾರ್ಮಸಿಸ್ಟ್ ಇಲ್ಲ, ಕಡೆ ಪಕ್ಷ ಅಡ್ಮಿನ್ ಸ್ಟಾಫ್ ಕೂಡ ಇಲ್ಲ. ಈ ಹಿಂದೆ ಇದ್ದ ಸಿಬ್ಬಂದಿ ವರ್ಗಾವಣೆಯಾಗಿದ್ದಾರೆ. ಆದರೆ ಅವರ ಜಾಗಕ್ಕೆ ಹೊಸಬರನ್ನು ನೇಮಕ ಮಾಡೋ ಇಚ್ಛಾಶಕ್ತಿಯನ್ನು ಆರೋಗ್ಯ ಇಲಾಖೆ ತೋರಿಲ್ಲ. ಪರಿಣಾಮ ದಿನನಿತ್ಯ ನೂರಾರು ಬಡ ರೋಗಿಗಳು, ಕೂಲಿ ಕಾರ್ಮಿಕರು ಚಿಕಿತ್ಸೆಗಾಗಿ ಗಂಟೆಗಟ್ಟಲೆ ಕ್ಯೂ ನಿಲ್ಲಬೇಕಾದ ಪರಿಸ್ಥಿತಿ ಎದುರಾಗಿದೆ. ತುರ್ತು ಚಿಕಿತ್ಸೆ ಅನ್ನೋದು ಇಲ್ಲಿ ಕನಸಿನ ಮಾತಾಗಿದೆ. ಈಗ ಕಾನ್ಸೂರು ಭಾಗದ ಜನರ ತಾಳ್ಮೆಯ ಕಟ್ಟೆ ಒಡೆದಿದೆ. ಸಾರ್ವಜನಿಕರ ಪರವಾಗಿ ಧ್ವನಿ ಎತ್ತಿರುವ ಪತ್ರಕರ್ತ ರಾಜು ಕಾನ್ಸೂರ್ ಹಾಗೂ ಸ್ಥಳೀಯರು ಈಗ ಸರ್ಕಾರ ಹಾಗೂ ಜನಪ್ರತಿನಿಧಿಗಳಿಗೆ ನೇರ ಎಚ್ಚರಿಕೆ ನೀಡಿದ್ದಾರೆ. ಈ ಕುರಿತು ಶಾಸಕ ಭೀಮಣ್ಣ ನಾಯ್ಕ ಹಾಗೂ ಸಹಾಯಕ ಆಯುಕ್ತರಿಗೂ ಕೂಡ ಈಗಾಗಲೇ ಮನವಿ ಸಲ್ಲಿಸಲಾಗಿದೆ. ಇನ್ನು ಬರುವ ಜುಲೈ 18ರ ಒಳಗಾಗಿ ಆಸ್ಪತ್ರೆಗೆ ಅಗತ್ಯವಿರುವ ಕಾಯಂ ವೈದ್ಯಕೀಯ ಮತ್ತು ಆಡಳಿತ ಸಿಬ್ಬಂದಿಯನ್ನು ನೇಮಕ ಮಾಡಲೇಬೇಕು. ಇಲ್ಲವಾದಲ್ಲಿ ಜುಲೈ 20ರಂದು ಕಾನ್ಸೂರು ಸುತ್ತಮುತ್ತಲಿನ 90 ಹಳ್ಳಿಗಳ ಜನರು ಒಟ್ಟಾಗಿ ಆಸ್ಪತ್ರೆಯ ಎದುರು ಬೃಹತ್ ಪ್ರತಿಭಟನೆ ನಡೆಸಲಿದ್ದೇವೆ ಎಂದು ಸ್ಥಳೀಯರು ಎಚ್ಚರಿಕೆ ನೀಡಿದ್ದಾರೆ. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಶಾಸಕರು ಎಚ್ಚೆತ್ತುಕೊಳ್ತಾರಾ? ಜುಲೈ 18ರ ಒಳಗೆ ಬಡ ರೋಗಿಗಳ ಕಷ್ಟಕ್ಕೆ ಸ್ಪಂದಿಸಿ ಸಿಬ್ಬಂದಿ ನೇಮಕ ಮಾಡ್ತಾರಾ ಅಥವಾ ಜುಲೈ 20ರ ಬೃಹತ್ ಪ್ರತಿಭಟನೆಗೆ ದಾರಿ ಮಾಡಿಕೊಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಡಾಕ್ಟರ್ ಇಲ್ಲ ಅಂತ ಕೂತ್ಕೊಂಡಿದ್ದೀರಿ? ಸ್ಟಾಫ್ ಯಾರು ಇಲ್ಲ, ಎಲ್ಲ ಟ್ರಾನ್ಸ್ಫರ್ ಆಗಿ ಹೋಗಿದ್ದಾರೆ. ಈಗ ನಾನೇ ಒಬ್ಳೇ ಇರೋದೀಗ. ಸಿಬ್ಬಂದಿಗಳು ಯಾರು ಇಲ್ವಾ? ಎಲ್ಲ ಟ್ರಾನ್ಸ್ಫರ್ ಆಗಿದ್ದಾರೆ. ಈಗ ಗ್ರೂಪ್ ಡಿ ಮತ್ತೆ ನಾನು ಇಬ್ಬರೇ ಇರೋದು. ಇನ್ನು ಈಗ ನೀವಿಲ್ಲ ಅಂದ್ರೆ ನೀವು ರಜೆ ಮಾಡಿದ್ರೆ ಪೇಷಂಟ್ನ ರೆಫರ್ ಮಾಡಬೇಕು. ಅಲ್ಲ, ಯಾರು ಮಾಡೋರು? ಯಾರು ಡಿ ಗ್ರೂಪ್ ಡಿ ಅದವ್ರು ಮಾಡ್ಬೇಕಾ? ಇಲ್ಲ, ಅವ್ರು ಮಾಡಲ್ಲ. ಗ್ರೂಪ್ ಡಿ ಅವ್ರು ಏನು ಮಾಡಲ್ಲ. ಈಗ ನಾನು ರಜೆ ಮಾಡಿದ್ರೆ ಯಾರನ್ನಾರು ಆಲ್ಟರ್ನೇಟಿವ್ ನೋಡಬೇಕು. ಈಗ ಸದ್ಯಕ್ಕಂತೂ ಯಾರೂ ಇಲ್ಲ. ಈಗ ಯಾವ್ಯಾವ ಇಲ್ಲಿ ಸಿಬ್ಬಂದಿಗಳಿಲ್ಲ? ಇಲ್ಲಿ ಸ್ಟಾಫ್ ನರ್ಸ್ ಇಲ್ಲ, ಆಮೇಲೆ ಲ್ಯಾಬ್ ಟೆಕ್ನಿಷಿಯನ್ ಇಲ್ಲ. ಈಗ ಸದ್ಯಕ್ಕೆ PHC ಸ್ಟಾಫ್ ಅಂತ ಯಾರೂ ಇಲ್ಲ. ನಾನು ಒಬ್ಬಳೇ ಇರೋದು ಈಗ. ಡಾಕ್ಟರ್ ಒಬ್ಬರೇ? ಡಾಕ್ಟರ್ ಗ್ರೂಪ್ ಡಿ ಇಬ್ಬರಿದ್ದೀರಿ. ಈಗ ರೋಗಿಗಳ ಚೆಕ್ ಮಾಡೋರು ನೀವೇ, ಮೆಡಿಸಿನ್ ಕೊಡೋರು ನೀವೇ, ಎಲ್ಲದೂ ನೀವೇ ನೋಡ್ಕೊಳ್ಬೇಕು. ನಾನು ಕಾನ್ಸೂರಿನ ನಾಗರಿಕ ಮನೋಜ್ ಶಾನ್ಭಾಗ್ ಅಂತ. ಕಾನ್ಸೂರು ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಧ್ಯವರ್ತಿ ಕೇಂದ್ರವಾಗಿದ್ದು ಇಲ್ಲಿ ಸಿಬ್ಬಂದಿ ಕೊರತೆ ಇದ್ದು ಈಗಾಗಲೇ ಇದ್ದಂಥ ಸ್ಟಾಫ್ ನರ್ಸ್ಗಳು ಟ್ರಾನ್ಸ್ಫರ್ ಆಗಿದ್ದು ಅವರ ಬದಲಿಗೆ ಯಾವುದೇ ಸಿಸ್ಟರಾಗಲಿ ನರ್ಸ್ಗಳಾಗಲಿ ಅಥವಾ ಸಿಬ್ಬಂದಿ ಆಗಲಿ ಇನ್ನೂ ನೇಮಕ ಮಾಡಿರುವುದಿಲ್ಲ. ಈಗಾಗಲೇ ಆಸ್ಪತ್ರೆಯಲ್ಲಿ ರೋಗಿಗಳಿಂದ ತುಂಬಿ ತೊಳಗ್ತಾ ಇದ್ದು ಇದರ ಬಗ್ಗೆ ಯಾವುದೇ ಮೇಲಧಿಕಾರಿಗಳಿಗೆ ಗಮನಕ್ಕೆ ಬಂದಿದ್ದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಆದಷ್ಟು ಬೇಗ ಇಲ್ಲಿ ಸಿಬ್ಬಂದಿಗಳನ್ನು ನೇಮಿಸಬೇಕಾಗಿ ನಾನು ಸಾರ್ವಜನಿಕ ಪರವಾಗಿ ಕೇಳ್ಕೊಳ್ತಿದ್ದೇನೆ. ಇಲ್ಲಾದರೆ ಇಲ್ಲಿ ಸುತ್ತಮುತ್ತ ಹಳ್ಳಿಗೆ ಇದು ಮಧ್ಯವರ್ತಿ ಕೇಂದ್ರವಾಗಿದ್ದು ಆದಷ್ಟು ಬೇಗ ಸಿಬ್ಬಂದಿಗಳನ್ನು ನೇಮಿಸಲಿಲ್ಲಾದರೆ ಸಾರ್ವಜನಿಕರು ಸೇರಿ ಉಗ್ರ ಹೋರಾಟ ಮಾಡಬೇಕಾಗಿ ತಿಳಿಸ್ತಾ ಇದ್ದೇವೆ.